ಈಗ ಯಾವಾಗ ಟಿಕೆಟ್ ಬುಕ್ ಮಾಡಿದ್ರಿ, ಈಗ ಏನು ಸಮಸ್ಯೆ, ಎಷ್ಟೊತ್ತಿಗೆ ಬಂದಿರಿ, ಎಷ್ಟೊತ್ತು ಟೈಮ್ ಹೇಳ್ತಾ ಇದ್ದಾರೆ, ಏನೋ ಸಮಸ್ಯೆ ಆಗ್ತದೆ? ನಾವು ಟಿಕೆಟ್ ಬುಕ್ ಮಾಡಿ 10 ದಿವಸಗಳಿಂದ ಟಿಕೆಟ್ ಬುಕ್ ಮಾಡಿದ್ವಿ. ನಾವು ಬೆಳಗ್ಗೆ 9:50 ಇಲ್ಲಿ ಏರ್ಪೋರ್ಟ್ಗೆ ಬಂದ್ವಿ. ನಾವು ಬರೋಷ್ಟೊತ್ತು ಬೋರ್ಡಿಂಗ್ ಪಾಸ್ ತೊಗೊಳ್ಳೋಷ್ಟಕ್ಕೆ ಟೈಮಿಂಗ್ಸು ಗೇಟ್ ನಂಬರ್ ಎಲ್ಲ ಅಲರ್ಟ್ ಆಗಿತ್ತು. ಬಂದ 5 ನಿಮಿಷಕ್ಕೆ ನಮಗೊಂದು 10 ಗಂಟೆ 5 ನಿಮಿಷಕ್ಕೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮದು ಫ್ಲೈಟ್ ಪೋಸ್ಟ್ಪೋನ್ ಆಗಿದೆ ಅಂತೇಳಿ. ನಾವಿಲ್ಲಿ ಗೇಟಲ್ಲಿ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ರೆ ಸುಮಾರು ಜನ ಒದ್ದಾಡ್ತಾಯಿದ್ರು. ನಾವು ಸರ್ಕಸ್ ಮಾಡಿ ಅವ್ರನ್ನ ಕೇಳಿದ್ರೆ ನಿಮ್ಗೆ ರೀಫಂಡ್ ಕೊಡ್ತೀವಿ ನೀವು ಅಂತ ಹೇಳ್ತಾರೆ. ನಾವು ಹೇಳಿದ್ರೆ ರೀಫಂಡ್ ಕೊಡೋದು 2ನೇ ಭಾಗ. ನಮ್ಮ ಸಮಸ್ಯೆ ನಮಗೆ ಅಲ್ಲೆಲ್ಲ ಕೆಲಸಗಳಿಟ್ಕೊಂಡು ಬೆಂಗಳೂರು ಇಷ್ಟೆಲ್ಲ ಕೆಲಸ ಬಿಟ್ಟು ನಾವು ಹೋಗ್ತಿರೋವಾಗ ಇವರು ಸಡನ್ನಾಗಿ ಈ ರೀತಿ ಹೇಳೋದು ತಪ್ಪು. ಆಮೇಲೆ ಇಲ್ಲಿನ ಜನಕ್ಕೆ ವ್ಯವಸ್ಥೆ ಇಲ್ಲ. ಈಗ ಆಯಿತು 5:45 ಆಗಿದೆ, ಇಲ್ಲಿನ ಜನ ಏನು ಮಾಡ್ಬೋದು, 5:45 ಏನು ಮಾಡೋದು ಏರ್ಪೋರ್ಟಲ್ಲಿ ಇರ್ಲಿಕ್ಕಾದ್ರೂ ವ್ಯವಸ್ಥೆ ಇಲ್ಲ. ಸುಮಾರು ಜನ ವಯಸ್ಸಾದವರು ಇದ್ದಾರೆ, ಮಕ್ಕಳನ್ನ ಎತ್ಕೊಂಡ್ಬಂದಿದ್ದಾರೆ. ಇವ್ರಿಗೆ ಇದ್ರ ಬಗ್ಗೆ ಒಂದು ಚೂರು ಏರ್ಲೈನವ್ರಿಗೆ ಒಂದು ಚೂರು ಕಾಳಜಿ ಇಲ್ಲ. ಇದ್ರ ಬಗ್ಗೆ ಏನಾದರೂ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ತೊಗೊಂಡು ಇವ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಳ್ಬೇಕಂತೇಳಿ ನನ್ನ ಒಂದು ಅನಿಸಿಕೆ. ಎಷ್ಟು ಜನ ಇದ್ದಾರೆ? ಎಲ್ಲ ಫ್ಲೈಟ್ ಇದೇ ರೀತಿ ಆಗ್ತಾ ಇದೆ? ಎಲ್ಲ ಸುಮಾರು ಫ್ಲೈಟಲ್ಲಿ ಇದೇ ರೀತಿ ಆಗ್ತಾಯಿದೆ ಅಂತ ಅವ್ರಿಗೆ ಮೊದಲೇ ಗೊತ್ತಿದೆ. ಆ್ಯಕ್ಚುಲಿ ಇದೆಲ್ಲ ಮೊದಲೇ ಗೊತ್ತಿದೆ. ಅವರಲ್ಲೇನೋ ಸ್ವಲ್ಪ ಒಳಗಿನ ಸಮಸ್ಯೆ ಇದೆ. ಅವ್ರ ಸಮಸ್ಯೆ ನಮಗೆ ಬೇಕಾಗಿಲ್ಲ. ನಾವು ಹೇಳ್ತಾರೆ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಆ ಸಮಸ್ಯೆನ ಬಗೆಹರಿಸಬೇಕು ಕೇಂದ್ರ ಸರ್ಕಾರ ಅಂತೇಳಿ ನೇರವಾಗಿ ಕೇಂದ್ರ ಸರ್ಕಾರ ನಾನು ಮನವಿ ಮಾಡ್ತಾಯಿದ್ದೀನಿ. ನೀವು ಬೇಗ ಹೋಗ್ಬೋದು ಅಂತ ವಿಮಾನ ಪ್ರಯಾಣ ಇಟ್ಕೊಳ್ತಾರೆ. ಈಗ ಯಾವ ರೀತಿ ಸಮಸ್ಯೆ ಆಯ್ತು ಸರ್? ನಿಮ್ಗೆ ಏನೆಲ್ಲ ಕೆಲಸ ಇಟ್ಕೊಂಡು ಹೋಗ್ತಾ ಇದ್ರಿ? ನಂದು ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಇತ್ತು, ಅಯೋಧ್ಯೆಯಲ್ಲಿ ಒಂದು ರಿಜಿಸ್ಟ್ರೇಷನ್ ಇತ್ತು ನಮ್ಮದು. ನಾವು ಅಲ್ಲಿನ ಪಾರ್ಟಿಗೆ ಅಲ್ಲಿ 11 ಜನ ನಮ್ಮ ಪಾರ್ಟಿಗಳಿದ್ದಾರೆ. ಅಲ್ಲಿ 11 ಜನ ನನಗೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಬರೋಕೆ ಹೇಳಿದ್ದೀನಿ ನಾನು. ಈಗ ಅವ್ರು 11 ಜನ ವಾಪಸ್ ಹೋಗ್ತಾರೆ. ನಾಳೆ ನಮ್ಗೆ ರಿಜಿಸ್ಟ್ರ್ ಮಾಡ್ತಾರಲ್ಲ ನಮಗೆ ಗೊತ್ತಿಲ್ಲ. ಅದು ನಾಳೆ ಅವರು ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡ್ಬೋದು. ಆ ಒಂದು ಸಮಸ್ಯೆ ನಾವು ಯಾರಿಗೂ ಹೇಳಲಿಕ್ಕಾಗಲ್ಲ. ಇಂಡಿಯಾದವ್ರಿಗೂ ಹೇಳೋಕ್ಕಾಗಲ್ಲ, ನಾವು ಇಲ್ಲ ಕೇಂದ್ರ ಸರ್ಕಾರ ಯಾವುದೇ ಒಂದು ಇದಕ್ಕೂ ಹೇಳೋಕ್ಕಾಗಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿರೋವಾಗ ಅಟ್ಲೀಸ್ಟ್ ಏನಾದರೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಸೂಕ್ತ ಕ್ರಮ ತಗೋಬೇಕಂತೇಳಿ ನನ್ನ ಒಂದು ಅನಿಸಿಕೆ. ಇವರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಅದೇ ನೋಡಿ, ಈಗ ಸಾರ್ವಜನಿಕರಿಗೆ ಮೇಜರ್ ತೊಂದರೆ ಆಗ್ತಿರೋದು ಇದೆಯೇ. ಅಟ್ಲೀಸ್ಟ್ ಒಂದು 2-3 ಅವರ್ ಮುಂಚೆ ಕೊಟ್ಟಿದ್ರೆ ಅವ್ರ ಮನೆಯಿಂದ ಬರಬೇಕಾದ್ರೆ ಅವ್ರು ಒಂದು ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು, ಅಥವಾ ಇನ್ಯಾರಿಗೋ ಇಂಟಿಮೇಷನ್ ಕೊಡ್ಬೋದು. ಬರೋ ತನಕ ಇಲ್ಲಿ ಏರ್ಪೋರ್ಟಿಗೆ ಬಂದಾದಮೇಲೆ ಇವರು ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಅನಾಹುತ ಆಗುತ್ತೆ. ಈ ಫ್ಲೈಟಿಗೆ ಹೋಗಬೇಕಾದ್ರೆ ತುಂಬ ತುರ್ತು ಇರೋದ್ರಿಂದನೇ ಹೋಗೋದು. ಅರ್ಜೆಂಟ್ ಕೆಲಸಕ್ಕಂತ ಯಾವುದ್ಯಾವುದೋ ದೊಡ್ಡ ಕೆಲಸ ಇಟ್ಕೊಂಡು ಫ್ಲೈಟಲ್ಲಿ ಬರ್ತಾರೆ. ಎಲ್ಲರೂ ಸಾಮಾನ್ಯರು ಹೋಗಲ್ಲ. ಆ ಕಾರಣಕ್ಕೆ ಫ್ಲೈಟಲ್ಲಿ ಬರ್ತಾರೆ. ದುಬಾರಿ ಟಿಕೆಟ್, ಈಗಲೂ ಕೂಡ ಟಿಕೆಟ್ ರೇಟ್ ಕೂಡ ಸಿಕ್ಕಾಪಟ್ಟೆ ಆಗಿದೆ. ಮತ್ತು ಎಮರ್ಜೆನ್ಸಿ ಟಿಕೆಟ್ ಕೂಡ ಇವತ್ತು ಒಂದು ಅಯೋಧ್ಯೆಗೆ ಹೋಗ್ಬೇಕಾದ್ರೆ 12-15 ಸಾವಿರ ರೂಪಾಯಿ ತನಕ ಟಿಕೆಟ್ ಇದೆ. ಅಷ್ಟು ದುಡ್ಡು ಮಾಡಿ ಇಲ್ಲಿ ಬಂದು ಈ ಟಿಕೆಟ್ ಕ್ಯಾನ್ಸಲ್ ಆದರೆ ತುಂಬ ಅವ್ಯವಸ್ಥೆ ಆಗುತ್ತೆ. ಅದಕ್ಕೆ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಇಲಾಖೆ ಇರಲಿ, ಸಾರ್ವಜನಿಕರಿಗೆ ತೊಂದರೆ ಆಗಿದ್ದಾಗ ಕ್ರಮ ವಹಿಸಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಈಗ ಸ್ಟಾಫ್ ಸಿಬ್ಬಂದಿ ಏನಾದ್ರು ಇದು ನಿಮ್ಗೆ ಏನಾದ್ರು ಮಾಹಿತಿ ಕೊಡ್ತಾ ಇದ್ದಾರೆ? ಈಗ ಏನಾದ್ರು ಟಿಕೆಟ್ ರೀಫಂಡ್ ಆಗ್ಬೋದು, ಬೇರೆ ರೀತಿಯ ಮಾಹಿತಿ ಕೊಡ್ತಾರೆ, ಸ್ಪಂದಿಸ್ತಾ ಇದ್ದಾರೆ ಹೋಗ್ಲಿ? ಇಲ್ಲ, ಇಲ್ಲಿ ಕೌಂಟ್ರಲ್ಲಿ ಕೇಳಿದಾಗ ಅವ್ರಿಗೆ ಯಾವುದೇ ಮಾಹಿತಿ ಇಲ್ಲ. ಅವರೇ ಕೂಡ ಗೊಂದಲದಲ್ಲಿದ್ದಾರೆ. ಟಿಕೆಟ್ ವಾಪಸ್ ಕೊಡಬೇಕಾ, ದುಡ್ಡು ರಿಫಂಡ್ ಮಾಡಬೇಕಾ, ಮತ್ತು ರೀಶೆಡ್ಯೂಲ್ ಆಗಿದೆ ಅನ್ನೋ ಮಾಹಿತಿ ಕೂಡ ಇಲ್ಲಿರುವ ಕೇಂದ್ರ ಕಚೇರಿ ಒಳಗಡೆ ಸಿಗ್ತಿಲ್ಲ. ಅದರಿಂದ ಹೆಚ್ಚು ಪರದಾಡ್ತಿರೋದು ಈ ಕಾರಣಕ್ಕಾಗಿ. ಎಷ್ಟು ಜನ ಇದ್ದಾರೆ ಸರ್? ಈಗ ಮಹಿಳೆಯರು, ಮಕ್ಕಳ ಸಾಕಷ್ಟು ಜನ ಇದ್ದಾರೆ ಹೊರಗಡೆ ಎಲ್ಲನೂ? ಹೌದು, ಈಗ ಸಿಕ್ಕಾಪಟ್ಟೆ ಜನ ಈಗ ಇಲ್ಲಿ ಬಂದು ಕಾಯ್ತಿದ್ದಾರೆ. ಎಲ್ಲ ಲಾಂಜಲ್ಲಿ ಕೂತ್ಕೊಂಡು ಕಾಯ್ತಿದ್ದಾರೆ. ವಾಪಸ್ ಹೋಗಬೇಕಾ ಬಿಡಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ತುಂಬ ಕಷ್ಟ ಆಗ್ತಿದೆ. ಇವರು ಸ್ಪಂದಿಸ್ತಾ ಇಲ್ಲ? ಇಲ್ಲ, ಇಲ್ಲಿಗೆ ಏನು ಸ್ಪಂದಿಸ್ತಾ ಇಲ್ಲ. ಪ್ರಯಾಗ್ರಾಜ್ ಮತ್ತು ವಾರಣಾಸಿ ಹೊರಟಿದ್ವಿ. ನಾವು 1 ತಿಂಗಳು ಮುಂಚೆನೇ ಬುಕ್ ಮಾಡಿದ್ವಿ. 1 ತಿಂಗಳು ಮುಂಚೆ ಬುಕ್ ಮಾಡಿದರೆ ನೆನ್ನೆ ಮೆಸೇಜೇ ಬಂದಿಲ್ಲ ನಮಗೆ. ಇಲ್ಲಿ ಬಂದರೆ ಗೊತ್ತಾಗ್ತಿದೆ. ಬೆಳಗ್ಗೆಯಿಂದ ನಾವು ಬೆಳಗ್ಗೆ 3 ಗಂಟೆಗೆ ಬಂದವ್ರು. ನಾವು ಇಲ್ಲಿ 3 ಗಂಟೆಗೆ ಬಂದವ್ರು ನೋಡ್ತಿದ್ದೀವಿ. ನಾವು ಬಂದರೆ 7 ಗಂಟೆ ಫ್ಲೈಟ್ ಆಗಿದೆ. ನಾವು 11 ಗಂಟೆ ಫ್ಲೈಟು ಸರಿ ಚೇಂಜ್ ಮಾಡ್ಕೊಂಡ್ವಿ. ಒಂದು 2-2 ಸಾವಿರ ರೂಪಾಯಿ ಎಕ್ಸ್ಟ್ರಾ ಆದರೂ ಪರಲ್ಲ. ಸಾಯಂಕಾಲ ಹೋದರೆ ನಮ್ಗೆ ಟ್ರಿಪ್ ಹಾಳಾಗುತ್ತೆ, ನೋಡೋಕ್ಕಾಗಲ್ಲ. ಒಂದು ಪ್ಲೇಸ್ ನೋಡೋಕ್ಕಾಗಲ್ಲ. ನಾವು ಟೂರಿಸ್ಟ್ ಇರ್ತೀವಿ. ಒಂದು ಫ್ಲೈಟು ಚೇಂಜ್ ಆದರೆ ಸಾಯಂಕಾಲ ಆದರೆ ನಾವು ನೋಡೋಕ್ಕಾಗಲ್ಲ. ಒಂದು ದಿನ ಒಂದು ಜಾಗ ಎಲ್ಲ ಮಿಸ್ ಆಗುತ್ತೆ. ಆದ್ದರಿಂದ ನಾವು 11 ಗಂಟೆಗೆ 3-3 ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು 11 ಗಂಟೆ ಫ್ಲೈಟಿಗೆ ಚೇಂಜ್ ಮಾಡ್ಕೊಂಡ್ವಿ. ಈಗ ನೋಡಿದ್ರೆ 11 ಗಂಟೆ ಫ್ಲೈಟು ಆಗಿದೆ, ಮತ್ತು ಮೆಸೇಜ್ ಏನು ಬಂದಿಲ್ಲ. ಈಗ ಒಳಗಡೆ ಬೋರ್ಡಿಂಗ್ ಹೋಗೋಣ ಅಂತಂದರೆ ಅವಾಗ ಗೊತ್ತಾಗ್ತಿದೆ ನಮಗೆ ಕ್ಯಾನ್ಸಲ್ ಆಗಿದೆ ಅಂತ. ಮೆಸೇಜ್ ಏನೂ ಬಂದಿಲ್ಲ. ಮತ್ತು ಹಾಗೆ ಕಂಟಿನ್ಯೂಸ್ ಆಗಿ ಆಗ್ತಾಯಿದೆ. ತುಂಬ ಜನಕ್ಕೆ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಿದೆ. ಏನು ಕಾರಣ ಅಂತ ಗೊತ್ತಿಲ್ಲ. ಏನಾದರೂ ಕಾರಣಗಳಿದ್ದರೆ ಅಥವಾ ಅದನ್ನು ಬಗೆಹರಿಸೋ ಥರ ಇದ್ದರೆ ಒಳ್ಳೆಯದು. ಎಲ್ಲರೂ ಯಾರೇ ಪ್ರವಾಸ ಮಾಡೋರಿಗಾಗಲಿ ಅಥವಾ ಕೆಲಸ ನಿಮಿತ್ತ ಯಾರು ಹೋಗುವಂಥವ್ರಿಗಾಗಲಿ ಅನುಕೂಲ ಆಗುತ್ತೆ. ದಯಮಾಡಿ ಅದರ ಸೂಕ್ತ ಕ್ರಮ ಕೈಗೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಈಗ ನೋಡಿ, ನಾವು ಬೆಳಗ್ಗೆ 3 ಗಂಟೆಗೆ ಬಂದವರು 10 ಗಂಟೆವರೆಗೂ ಕಾಯ್ತಾ ಇದ್ದೀವಿ. ಏನು ಇನ್ಫಾರ್ಮೇಷನ್, ಕಾಲ್ ಸೆಂಟ್ರದ್ದು ಪ್ರಾಬ್ಲಮ್ ಏನಂದರೆ, ಕಂಪನಿ ಪ್ರಾಬ್ಲಮ್ ಏನಂದರೆ ಇನ್ಫಾರ್ಮೇಷನ್ ಸರಿಯಾಗಿ ಕೊಡ್ತಿಲ್ಲ. ಅಟ್ಲೀಸ್ಟ್ ಫೋನ್ ಮಾಡಿದಾಗ ನಮ್ಮ ಟ್ರಾವೆಲ್ಸಿಂದ 2 ದಿನದಿಂದ ಫೋನ್ ಮಾಡ್ತೀನಿ, ನೆನ್ನೆಯಿಂದ ಫೋನ್ ಮಾಡ್ತಿದ್ದಾರೆ, ಯಾವುದೇ ಕಾಲ್ಸು ಹೋಗ್ತಿಲ್ಲಂತೆ. ಈ ಯಾವುದು ಅವರು ಎಕ್ಸ್ಟ್ರಾ ಫೋನ್ಸ್ ಕನೆಕ್ಟ್ ಮಾಡಿಕೊಂಡು ಕಸ್ಟಮರ್ ಕೇರ್ಗೆ ಲಿಂಕ್ ತೊಗೊಂಡು ಕಸ್ಟಮರ್ಸ್ಗೆ ಅಟ್ಲೀಸ್ಟು ಫೋನ್ ಒಳಗಡೆ ಅಟೆಂಡ್ ಮಾಡಿದ್ರೆ ಇನ್ಫಾರ್ಮೇಷನ್ಸ್ ಅನ್ನೋ ಹೋಗುತ್ತೆ. ಯಾವುದೇ ಕಾಲ್ಸು ಅಟೆಂಡ್ ಮಾಡ್ದಲೇ ಇಲ್ಲಿ ಬಂದರೆ ಇಲ್ಲಿ ನೋಡಿದ್ರೆ ಇಷ್ಟೊತ್ತು ಕ್ಯೂ ನಿಲ್ಕೊಳ್ಳೋ 2 hours 1 hour ಎಲ್ಲ ಕ್ಯೂ ನಿಂತ್ಕೊಂಡು ಮಾತಾಡಬೇಕಾಗತ್ತೆ. ದಯಮಾಡಿ ಅವರು ಕಂಪ್ನಿಯವರು ಅಟ್ಲೀಸ್ಟ್ ಕಾಲ್ಸ್ ಒಳಗೆ ಮಾತಾಡೋಂಥದ್ದು ಅದು ಇದು ಕಸ್ಟಮರ್ ಕೇರ್ಗೆ
ಕರೆಕ್ಟಾಗಿ ಮಾತಾಡೋವಂಥ ಕೆಲಸ ಆದರೂ ಮಾಡಬೇಕು, ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತೆ.